ಹಲೋ ಫ್ರೆಂಡ್ಸ್, ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ ಅಂದರೆ ಬರೀ ಅಕ್ಕಿ ಹಿಟ್ಟು, ನೀರು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಮಾಡ್ಕೊಂಡಿರ್ತೀರ. ಆದರೆ ನಾನು ಇವತ್ತು ಹೇಳ್ಕೊಡೋ ಅಂಥದ್ದೇನು ಯಾವುದಪ್ಪ ರೆಸಿಪಿ ಅಂತಂದರೆ, ಅಕ್ಕಿ ಹಿಟ್ಟಿನ ರೊಟ್ಟಿಯಲ್ಲಿ ಅಥವಾ ರೈಸ್ ಫ್ಲೋರ್ ಅಂತ ಕರೀತಾರೆ. ಹಾಗೆಯೇ ಹಿಂದಿಯಲ್ಲಿ ಆದರೆ ಚಾವಲ್ ಕಾ ರೋಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನು ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ವೆಜಿಟಬಲ್ಸು ಮತ್ತು ಗ್ರೇನ್ಸು ಇವುಗಳನ್ನು ಹಾಕ್ಬಿಟ್ಟು ಯಾವ ಥರ ಎಲ್ಲ ಮಾಡಬಹುದು ರೊಟ್ಟಿಯನ್ನು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ರೊಟ್ಟಿ ಇದು. ಇದನ್ನು ಎಲ್ಲರೂ ಟ್ರೈ ಮಾಡಿರ್ತಾರೆ, ಮಸಾಲ ರೊಟ್ಟಿ ಅಂತ ಕರೀತಾರೆ. ಬಟ್ ಅದಕ್ಕಿಂತ ಒಂದು ರೀತಿ ವಿಭಿನ್ನವಾಗಿರುವಂಥ ರೊಟ್ಟಿಯನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಇದು ತುಂಬ ಹೆಲ್ದಿ ಮತ್ತು ಫೈಬರು, ವಿಟಮಿನ್ಸು, ಪ್ರೋಟೀನ್ಸು ಭರ್ಪೂರಾಗಿರುವಂಥ ಒಂದು ರೊಟ್ಟಿ ಅಂತ ನಾವು ಹೇಳ್ಬೋದು. ನೀವು ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಾನು ಇವಾಗಲೇ ಹೇಳಿರುವಂತೆ ನೋಡಿ, ನಾನು ಸ್ವಲ್ಪ ಈರುಳ್ಳಿ, ಒಂದು ಕ್ಯಾಬೇಜು, ಒಂದು 4 ಹುರುಳಿಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಸಬ್ಬಸಿಗೆ ಸೊಪ್ಪು ಅಂತಾರೆ, ಕ್ಯಾರೆಟ್ ತುರಿ, ಹಾಗೆಯೇ ಶುಂಠಿ ತುರಿ ಮತ್ತು 2 ಮೆಣಸಿನಕಾಯಿ ಇಷ್ಟರ ಜೊತೆಗೆ ಅಕ್ಕಿ ಹಿಟ್ಟಿನ ಒಂದು ಮಿಶ್ರಣಕ್ಕೆ ನಾನು ಏನೇನಪ್ಪ ಹಾಕೋತೀನಿ ಅಂತ ನನಗಿದ್ರೆ, ಈ ಇಷ್ಟು ತರಕಾರಿ ಜೊತೆ ನೀವು ಇನ್ನೂ ಬೇಕಾದರೆ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಈ ಅಕ್ಕಿ ಹಿಟ್ಟಿನ ಜೊತೆಗೆ ತರಕಾರಿ ಜೊತೆ ಪ್ಲಸ್ ಏನೇನು ಹಾಕೋತೀನಿ ಅಂದರೆ, ಸ್ವಲ್ಪ ಜೀರಿಗೆನ ಹಾಕೋತೀನಿ ನೋಡಿ, ಜೀರಿಗೆ, ಸ್ವಲ್ಪ ಆಜ್ವಾನ, ಸ್ವಲ್ಪ ಡೈಜೆಷನಿಗೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಏನು ಮಾಡ್ತೀನಿ, ಕಡಲೆಬೀಜ ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು, ಸ್ವಲ್ಪ ಎಳ್ಳು, ಅದಕ್ಕೆ ಸ್ವಲ್ಪ ನೀರು, ಇಷ್ಟನ್ನ ನಾವು ಮಿಕ್ಸ್ ಮಾಡಿ ಇಟ್ಕೋಬೋದು. ಆಲ್ಟರ್ನೇಟಿವ್ ಆಗಿ ನೀವು ಸ್ವಲ್ಪ ರಾಗಿ ಹಿಟ್ಟನ್ನು ಬೇಕಾದರೆ, ನಮಗೆ ಅಕ್ಕಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ನೀವು ಇದಕ್ಕೆ ರಾಗಿ ಹಿಟ್ಟನ್ನು ಹಾಕೋಬೋದು. ಇಲ್ಲ ನಾವು ಅಕ್ಕಿ ಹಿಟ್ಟೆ, ನಮ್ಮ ಮಕ್ಕಳಿಗೆಲ್ಲ ಅಕ್ಕಿ ಹಿಟ್ಟೆ ಇಷ್ಟ, ನಮಗೆ ಕಲರು ವೈಟ್ ಆಗಿರಬೇಕು ಅಂದರೆ ನೀವು ಇದನ್ನು ತಿನ್ಬೋದು. ಒಟ್ಟಿನಲ್ಲಿ ಇಂಗ್ರೀಡಿಯೆಂಟ್ಸ್ ಸೇಮ್ ಇರುತ್ತೆ, ಫ್ಲೋರ್ ಮಾತ್ರ ಚೇಂಜ್ ಮಾಡ್ಕೋಬಹುದು. ಇದಕ್ಕೆ ನಾನು ಒಂದು ಸ್ವಲ್ಪ ಬಿಸಿಗಿಂತ ಸ್ವಲ್ಪ ಜಾಸ್ತಿ ಬಿಸಿಯಾಗಿರುವಂಥ ನೀರನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಜೀರಿಗೆ, ಉರಿಯೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟು ಆಜ್ವಾನ ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಜಜ್ಜಿ ಪುಡಿ ಮಾಡಿರುವಂಥ ಕಡಲೆಬೀಜ, ಹಸಿ ಕಡಲೆಬೀಜನೇ. ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದರ ಜೊತೆ ನೋಡಿ, ಇಷ್ಟು ವೆಜಿಟೇಬಲ್ಸನ್ನು ನಾನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಮನೆಯಲ್ಲಿ ಇನ್ನೂ ಯಾವುದೇ ವೆಜಿಟೇಬಲ್ಸ್ ಇದ್ದರೂ ಹಾಕೋಬೋದು, ಬೀಟ್ರೂಟ್ ಕೂಡ ಹಾಕೋಬೋದು. ಬಟ್ ಕಲರ್ ಏನಪ್ಪ ಅಂದರೆ, ಯಾವ ಇಂಗ್ರೀಡಿಯೆಂಟ್ ಜಾಸ್ತಿ ಹಾಕೊಂಡಿರ್ತೀವೋ ಆ ಕಲರ್ ಬರುತ್ತೆ. ಬಟ್ ಇಲ್ಲಿ ಕ್ಯಾರೆಟ್ ಹಾಕೋಣದ್ರಿಂದ ತುಂಬ ಬ್ಯೂಟಿಫುಲ್ಲಾಗೂ ಕಾಣುತ್ತೆ. ಮತ್ತು ನಾವಿಲ್ಲಿ ಸಬ್ಬಸಿಗೆ ಸೊಪ್ಪು, ದಿಲ್ಲೀವ್ಸ್ ಅಂತೀವಲ್ಲ, ಅದನ್ನು ಹಾಕೋಣದ್ರಿಂದನೂ ಸ್ವಲ್ಪ ಟೇಸ್ಟು ಮತ್ತು ಫ್ಲೇವರ್ ಎಲ್ಲ ಸಖತ್ತಾಗಿ ಬರುತ್ತೆ. ಘಮ್ ಅಂತ ಇರುತ್ತೆ ಅದು. ನೀವು ಮಾಡಿಬಿಟ್ಟು ತಿಂತಾಯಿದ್ರೆ ನಿಜವಾಗ್ಲೂ ಇದನ್ನು ಮತ್ತೆ ಇನ್ನೊಂದು ಸಲ ಮಾಡ್ಕೋಬೇಕು ಅಂತ ಅನಿಸೋದ್ರಲ್ಲಿ ಡೌಟೇ ಇಲ್ಲ. ನಾನು ಅದಕ್ಕೆ ಅಶ್ಯೂರೆನ್ಸ್ ಕೊಡ್ತೀನಿ. ನಿಜವಾಗ್ಲೂ ತುಂಬ ಸೂಪರಾಗಿರುವಂಥ, ಹೆಲ್ದಿ ಆಗಿರುವಂಥ, ಮತ್ತು ನಿಮಗೆ ಇದ್ರ ಜೊತೆ ಚಟ್ನಿ ಮಗದೊಂದು ಏನು ಬೇಕು ಅಂತಲೇ ಅನಿಸಲ್ಲ. ಯಾಕೆಂದರೆ ಇದರಲ್ಲೇ ಎಲ್ಲ ಥರ ಫ್ಲೇವರು ಇರುತ್ತೆ, ಮತ್ತು ಖಾರ, ಉಪ್ಪು ಎಲ್ಲದೂ ಮಿಕ್ಸ್ ಆಗಿರುತ್ತೆ, ಮತ್ತು ತರಕಾರಿನೂ ಇರೋದ್ರಿಂದ ಮಕ್ಕಳು ಯಾರು ತರಕಾರಿ ತಿನ್ನಲ್ಲ ಅಂತಾರಲ್ಲ ಮಕ್ಕಳು, ಅಂಥವ್ರಿಗೆ ನೀವು ಈಸಿಯಾಗಿ ತರಕಾರಿಯನ್ನು ತಿನ್ನಿಸ್ಬೇಕು ಅಂದರೆ ಇದು ಒಂದು ಈಸಿ ಮೆಥಡ್ ಅಂತಲೂ ಹೇಳ್ಬೋದು. ಯಾಕೆಂದರೆ ನಾವು ಸಾಂಬಾರು ಮಾಡಿದಾಗ ತರಕಾರಿ ಹಾಕಿದ್ರೆ ತಿನ್ನೋದಿಲ್ಲ, ಅಥವಾ ಜ್ಯೂಸ್ ಕುಡೀರಿ ಅಂದ್ರೂ ಕುಡಿಯೋದಿಲ್ಲ. ಈ ಕ್ಯಾರೆಟ್ ಜ್ಯೂಸು ಇಂಥವೆಲ್ಲ ಕುಡಿಸೋದಕ್ಕೆ ಆಗಲ್ಲ. ಸೊ ನಾವಿವಾಗ ತರಕಾರಿಯನ್ನು ಚಿಕ್ಕದಾಗಿ ತುರಿದುಬಿಟ್ಟು ಈ ಥರ ನಾವು ರೊಟ್ಟಿಯನ್ನು ಮಾಡಿಬಿಟ್ಟು ಮಕ್ಕಳು ಶಾಲೆಯಿಂದ ಬಂದಾಗ ಅಥವಾ ವಯಸ್ಸಾಗಿರೋರಿಗೆ ಅವ್ರಿಗೆ ಯಾವುದು ಹಿಟ್ಟು ಬೇಕೋ ಅದ್ರ ಜೊತೆ ನಾವು ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಿನ್ನಿಸಿದ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು, ಮತ್ತು ತರಕಾರಿನೂ ಸಹಿತ ತಿಂತಾರೆ. ಸೊ ಅವ್ರಿಗೆ ಎಲ್ಲ ಥರ ವಿಟಮಿನ್ಸು, ಫೈಬರು ಮತ್ತು ಪ್ರೋಟೀನ್ಸ್ಗಳನ್ನು ಸಹಿತ ನಾವು ಅವ್ರಿಗೆ ಕೊಡಬಹುದು ಸ್ನೇಹಿತರೆ. ನೋಡಿ, ಈ ಒಂದು ಹದಕ್ಕೆ ನಾನು ಅದನ್ನು ಕಲಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಕಲಿಸ್ಕೊಂಡಾಗ ನಮಗೆ ಸ್ವಲ್ಪ ತಿಕ್ಕಾಗಿ ಅದು ರೊಟ್ಟಿನ ಹಾಕ್ಕೋತೀವಿ. ಯಾಕೆಂದರೆ ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬರುತ್ತೆ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ತಿನ್ನೋದಕ್ಕೇನು ಬೇಜಾರಾಗಲ್ಲ. ಯಾಕೆಂದರೆ ಕಡಲೆಬೀಜ ಮತ್ತು ಎಳ್ಳು ಅದರ ಬೇರೆಯೇ ಒಂದು ವಿಚಿತ್ರವಾಗಿ ಅಂತ ಸೂಪರಾಗಿರುವಂಥ, ನೀವೆಂದೂ ಇದನ್ನು ತಿಂದಿರಲ್ಲ. ಸೊ ಅದು ಸಕ್ಕತ್ತಾಗಿರುವಂಥ ಒಂದು ಟೇಸ್ಟನ್ನು ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಾನು ಕಮೆಂಟ್ ಮಾಡಿ ಇಷ್ಟ ಆದರೆ. ನೆಕ್ಸ್ಟು ಇದನ್ನು ನಾನು ಒಂದು ಹಾಳೆಯಲ್ಲಿ ಹಾಕೋತಾ ಇದ್ದೀನಿ. ಅದರಲ್ಲಿ ನೀಟಾಗಿ ತಟ್ಕೊಳ್ಳಿ. ನಿಮಗೆ ಎಷ್ಟು ಚಿಕ್ಕದು ಬೇಕಾದರೆ ನೀವು ಸ್ಮಾಲ್ ಇದರಲ್ಲಿ ಬೇಕು ಅಂದರೆ ಚಿಕ್ಕದಾಗೂ ತೊಟ್ಕೊಬೋದು.
ಅಥವಾ ನೀವಿಲ್ಲ ದೊಡ್ಡದಾಗೆ ಮಾಡ್ಕೊತೀನಿ ಅಂತಂದರೂ ಮೆಜರ್ಮೆಂಟು ನಿಮ್ಗೆ ಎಷ್ಟು ಅಗಲ ಅಥವಾ ಚಿಕ್ಕದು ಯಾವ ಥರ ಬೇಕಾದರೂ ನೀವು ತೊಟ್ಕೊಬೋದು. ನೀಟಾಗೆ ಬರುತ್ತೆ, ಏನು ಹರಿದೋಗುತ್ತೆ ಏನು ಭಯ ಏನಿರಲ್ಲ. ಸೊ ನಿಮಗೆ ಮೆಜರ್ಮೆಂಟ್ ನೋಡಿಕೊಂಡು ನಿಮ್ಮ ರೊಟ್ಟಿಯ ಪ್ರಮಾಣವನ್ನು ನಾನು ಮಾಡಿರೋ ಈ ಒಂದು ಹಿಟ್ಟಿನ ಪ್ರಮಾಣದಲ್ಲಿ 2ರಿಂದ 3 ರೊಟ್ಟಿಯನ್ನು ಆರಾಮ್ಸೆ ಮಾಡ್ಬೋದು. ಸೊ ಒಂದು ರೊಟ್ಟಿ ಆದರೆ ಒಂದು ರೊಟ್ಟಿಗಿಂತ ಜಾಸ್ತಿ ಆಗುತ್ತೆ. ಒಂದು 3 ರೊಟ್ಟಿಯಲ್ಲಿ ನೀವು ಈ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಇವಾಗ ಹೆಂಚು ಕಾದಿದೆ. ಹೆಂಚಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ, ನಾನಿವತ್ತು ಎಣ್ಣೆನೇ ಹಚ್ತಾ ಇದ್ದೀನಿ. ಸೊ ನೀವು ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿಬಿಟ್ರೆ ಇನ್ನೂ ಚೆನ್ನಾಗಿ ನಿಮಗೆ ಫ್ಲೇವರ್ ಕೊಡುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಹೆಂಚು ಕಾದಿರಬೇಕು, ಚೆನ್ನಾಗಿ ಕಾದಿರೋ ಹೆಂಚಿಗೆ ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ನೀರು ಹಾಕೂ ಬೇಯಿಸ್ಬೋದು, ಯಾಕೆಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ, ಅದು ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಈರುಳ್ಳಿ ಮತ್ತು ತರಕಾರಿನ ಹಚ್ಚಿರೋದ್ರಿಂದ ಅದು ಅಂಟ್ಕೊಳ್ಳುತ್ತೆ ಅಕ್ಕಿ ರೊಟ್ಟಿ ಅಂತ ಅನಿಸಲ್ಲ. ನೋಡಿ ಇವಾಗ ನಾನು ಹಾಕ್ತೀನಿ, ಈಸಿಯಾಗಿಯೇ ಅದು ಮಾಮೂಲಿ ನೀವು ಇನ್ಸ್ಟಂಟಾಗಿ ಅಕ್ಕಿ ರೊಟ್ಟಿ ಹಾಕಿದ್ರೂ ಸಹಿತ ಯಾವುದೇ ರೀತಿ ಹೆಂಚಿಗೂ ಅಂಟ್ಕೊಳ್ದಲೆ ಹಾಗೆ ನಿಮಗೆ ಬರುತ್ತೆ. ಒಂದು 3ರಿಂದ 4 ನಿಮಿಷ ನೀವು ಬೇಯಿಸಿದ್ರೆ ಸಾಕು. ಆರಾಮಾಗೆ ನೀವು ಇದಕ್ಕೆ ಟೋಟಲ್ ಟೈಮ್ ಬಂದ್ಬಿಟ್ಟು 10ರಿಂದ 20 ನಿಮಿಷ ಆಗುತ್ತೆ ಅಷ್ಟೇ ಸ್ನೇಹಿತರೆ. ನೀವೇನಾರ ಡ್ಯೂಟಿ ಮುಗಿಸ್ಕೊಂಡು ಏನಾರ ಬಂದರೆ ಆರಾಮ್ಸೆ ನೀವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ, ಅದಕ್ಕೂ ಸಹಿತ ಏನು ಅಂಟ್ಕೋತಾ ಇಲ್ಲ, ಅದು ಆರಾಮಾಗಿ ಬರುತ್ತೆ ಹಂಗೆ ಅನಿಸುತ್ತೆ ನಮಗೆ. ಬಟ್ ಅವ ಹಾಳೆ ಏನು ಅದಕ್ಕೆ ಅಂಟ್ಕೊಳೋದಿಲ್ಲ, ನೀಟಾಗಿ ನಾವು ಬಿಡಿಸ್ಕೊಂಡ್ರೆ ಆರಾಮಾಗಿ ಬರುತ್ತೆ. ನಾನು ಸ್ವಲ್ಪ ಎಣ್ಣೆನ ಕಡಿಮೆ ಹಾಕಿದ್ದೀನಿ, ನೀವು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ಥರ ಲಿಡ್ನ ಕ್ಲೋಸ್ ಮಾಡಿದ್ರೆ ಒಂದು 3ರಿಂದ 4 ನಿಮಿಷಕ್ಕೆ ಅದು ಬೆಂದ್ಕೊಂಡಿರುತ್ತೆ. ನೋಡಿ ಇವಾಗ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಮತ್ತು ಹೆಲ್ದಿಯಾಗಿರುವಂಥ ಪ್ರೋಟೀನ್ ಯುಕ್ತ ತರಕಾರಿ ಸಹಿತ ಒಂದು ರೊಟ್ಟಿನ ನೀವು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೇನಾರ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾನು ಇದೇ ಥರ ಹಲವಾರು ವಿಡಿಯೋಗಳು ಮತ್ತು ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಹೆಂಚಿಗೆ ಯಾವುದೇ ಥರ ಅಂಟ್ಕೊಂಡು ಇಲ್ಲ ಮತ್ತು ಕಲರ್ಫುಲ್ಲಾಗೂ ಬರುತ್ತೆ. ಕಿತ್ತೋಗುತ್ತೆ ಅನ್ನೋದೇನಾದ್ರು ನಿಮಗೆ ತರಕಾರಿ ಹಾಕಿದ್ದೀವಿ ಹೇಗೆ ಬರುತ್ತೆ ಅಂತ ಕೆಲವರಿಗೆ ಪ್ರಶ್ನೆ ಮೂಡ್ಬೋದು. ನೀವು ಎಷ್ಟೇ ತರಕಾರಿ ಹಾಕಲಿ ಯಾವುದೇ ಹಾಕಲಿ ಅದು ನೀಟಾಗಿ ಹೆಚ್ಚಿಟ್ಕೊಂಬಿಟ್ಟು ಒಂದು ಕರೆಕ್ಟಾಗಿರೋ ಪ್ರಮಾಣದಲ್ಲಿ ಅಂಟ್ಕೊಂಡ್ರೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಸೊ ನಮ್ಮ ಒಂದು ಆಲ್ ಇನ್ ಒನ್ ರೊಟ್ಟಿ ರೆಡಿಯಾಗಿದೆ. ಇವಾಗ ನೀವು ಇದನ್ನು ಟೀ ಕಾಫಿ ಜೊತೆ ಅಥವಾ ಹಾಲು ಜೊತೆ ಅಥವಾ ತುಪ್ಪದ ಜೊತೆ ಅಥವಾ ಇನ್ನೇನಾದರೂ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಚಟ್ನಿ ಅಥವಾ ಪಲ್ಯ ಇದ್ರೂ ತಿನ್ಬೋದು. ಬಟ್ ಅದರ ನೆಸೆಸಿಟಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ. ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.